ಈಗ ಯಾವಾಗ ಅವ್ರು ಜೈಲ್ಗೆ ಹೋಗ್ಬೇಕಾಗುತ್ತೆ ಅಥವಾ ಇದಕ್ಕೂ ಮೇಲ್ಮನವಿ ಸಲ್ಲಿಸುವಂತ ಅವಕಾಶಗಳು ಇದೆಯಾ? ಈ ಬೇಲ್ ರದ್ದು ಕೋರಿ ಗಾಡಿ ಹೈವೇಲಿ ಹೋಗ್ತಾ ಇತ್ತು, ನಿಂತೋಗಿದೆ. ಓಕೆ. ನೆಟ್ಟು ಬೋಲ್ಟು ಟೈರ್ ಎಲ್ಲ ಬಿಚ್ಚೋಯ್ತು. ಇನ್ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೂಡ ಈ ಜಾಮೀನು ಅಷ್ಟು ಈಸಿಯಾಗಿ ಆಗಲ್ಲ. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಆಗಿರುವಂತ ಬೇಲ್ ನೇ ಕ್ಯಾನ್ಸಲ್ ಮಾಡಿದೆ. ಇನ್ನು ತಿರ್ಗಾ ಸುಪ್ರೀಂ ಕೋರ್ಟ್ ಹೋದ್ರೆ ಅದೇ ಪೀಠ ತಿರ್ಗಾ ಬೇಲ್ ಕೊಡುತ್ತಾ? ಹೌದು ಹೌದು, ಸಾಧ್ಯವೇ ಇಲ್ಲ. ಈ ಪ್ರಕರಣ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಬೇಲಿನ ಕನಸು ಮರ್ತೋಗ್ಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಹೋಗಿ ಫೈಲ್ ಮಾಡ್ಬೋದು ಸುಪ್ರೀಂ ಕೋರ್ಟ್ಗೆ, ಕ್ಯಾನ್ಸಲ್ ಆಗಿರೋನ ತಿರ್ಗಾ ಡಬಲ್ ಬೆಂಚ್ ಟ್ರಿಬಲ್ ಬೆಂಚ್ ಎಲ್ಲ ಫೈಲ್ ಮಾಡ್ಬೋದು. ಬಟ್ ಪ್ರಕರಣದ ತೀವ್ರತೆಗಿಂತ ಪ್ರಕರಣದಲ್ಲಿರುವಂತ ಆರೋಪಿಗಳ ನಡವಳಿಕೆಯ ಮೇಲೆ ಈ ಒಂದು ಆದೇಶವನ್ನ ನೋಡ್ತಾ ಇದೆ ಸುಪ್ರೀಂ ಕೋರ್ಟ್. ಜೊತೆಗೆ ಒಂದು ಆದೇಶ ಕೊಟ್ಟಿದೆ ಮತ್ತೆ ಬಂಧಿಸಬೇಕು ಅಂತ. ಯಾವಾಗ ಆಗುತ್ತೆ ಸರ್ ಈ ಬಂಧನ ಅದೆಲ್ಲ? ಇನ್ನೊಂದು ಎರಡನೇದು ಅದೇ ಆದೇಶದಲ್ಲಿ ತ್ವರಿತ ರೀತಿಯಲ್ಲಿ ಇದನ್ನ ನೀವು ಜಡ್ಜ್ಮೆಂಟ್ ನ ಕೊಡಬೇಕು, ನಿರ್ಧಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕೆಂದ್ರೆ ಬೇಲಿನ ಅವಕಾಶ ಇಲ್ದಿರೋ ಕಾರಣಕ್ಕೆ ಬೇಗ 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 ಮುಗಿಸ್ಬೇಕಾಗುತ್ತೆ. ತಾವು ಪ್ರಜ್ವಲ್ ಅವರದ್ದು ನೋಡಿದ್ರಿ ಪ್ರಕರಣವನ್ನ, ಕೇವಲ 14 ತಿಂಗಳಲ್ಲಿ ಎವಿಡೆನ್ಸ್ ಎಲ್ಲ ಆಗೋಯ್ತು. ಎಲ್ರಿಗೂ ಆಶ್ಚರ್ಯ, ಜಡ್ಜ್ಮೆಂಟ್ ಬಂದ್ಬಿಡ್ತಾ ಅನ್ನೋಂತ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ನೋಡು ಇದನ್ಸುತ್ತೆ ಅಂತಿದ್ರು, ಕನ್ಫ್ಯೂಷನ್ ಇತ್ತು. ಸೊ ಆ ರೀತಿಯಾಗಿ ಇನ್ನೊಂದು 6-7 ತಿಂಗಳಲ್ಲಿ ಈ ಪ್ರಕರಣದ ಏನು ಜಡ್ಜ್ಮೆಂಟೇ ಬಂದ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಎಲ್ಲ ಒಂದು ರೀತಿ ಈ ಪ್ರಕರಣದ ತಾರ್ಕಿಕವಾಗಿ ಅಂತ್ಯ ಕಾಣಿಸ್ಬೇಕು ಅಂತ ಕೋರ್ಟ್ ಕೂಡ ನಿರ್ಧಾರ ಮಾಡ್ದಂಗಿದೆ. ಎಸ್ ಇದು ಬೇಗ, ಯಾಕಂದ್ರೆ ಇರೋದು ಅದೊಂದೇ ಆಪ್ಷನ್. ಏನಂದ್ರೆ ಜೈಲ್ನಲ್ಲಿ ಮತ್ತೆ ಸೌಕರ್ಯಗಳು ಕೊಡಬಾರ್ದು, ಜೈಲ್ನಲ್ಲಿ ಕಾಯ್ದೆಗಳ ತರನೇ ಇರಬೇಕು, ಸೂಪರಿಂಟೆಂಡೆಂಟ್ಗಳಿಗೆ ವಾಚ್ ಮಾಡಬೇಕು, ಇಲ್ಲ ಸಸ್ಪೆನ್ಷನ್ ಮಾಡ್ತೀವಿ ನೋಡಿ. ಇವೆಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಲ್ಯಾಂಡ್ ಮಾರ್ಕ್ ಅಲ್ವಾ? ಮತ್ತೆ ಜೈಲ್ನಲ್ಲಿ ಇರುವಂತ ಸೌಕರ್ಯಗಳೆಲ್ಲ ಕಟ್ಟಾಕ್ಬೇಕು, ಜೈಲ್ನಲ್ಲಿ ನಡೀತಿರುವಂತ ಅಧಿಕಾರಿಗಳ ಮೇಲೆ ಎಂಕ್ವೈರಿ ಆಗ್ಬೇಕು. ಈ ಪ್ರಕರಣವನ್ನ ಸರ್ಕಾರ ಅಪೀಲ್ ಬಂದಿದೆ ಡೆಲ್ಲಿ ತನಕ, ಸುಪ್ರೀಂ ಕೋರ್ಟ್ ತನಕ. ಈಗ ನಡೆದಿರುವಂತ ತಪ್ಪುಗಳೇನು? ಅಫಿಡವಿಟ್ಸ್ ತಪ್ಪಾಗಿ ಸಲ್ಲಿಸಿದ್ದೀರಿ, ಆಪರೇಷನ್ ಆಗಿಲ್ಲ. ಆರೋಪಿಗಳು ಏನ್ ಮಾಡಿದ್ದಾರೆ? ಆರೋಪಿಗಳು ಯಾರು? ಹಣಬಲರ ಅಥವಾ ಹೆಸರಿರುವಂತವ್ರ, ದೇಶದ ರಾಜಕಾರಣನ? ಇವೆಲ್ಲವನ್ನೂ ಕೂಡ ಗಮನಿಸಿದೆ. ಅವ್ರಿಗಿರುವಂತ ಕಾಂಟ್ಯಾಕ್ಟ್ ಗಳು ಏನು ಅನ್ನೋದಕ್ಕೆ ಗಮನಿಸಿದೆ. ಇವೆಲ್ಲವನ್ನು ಗಮನಿಸಿ ನೀವೆಲ್ಲವನ್ನೂ ಮಾಡಿ ಬೇಗ ಬೇಗ ಬೇಗ, ಯಾಕಂದ್ರೆ ಎವಿಡೆನ್ಸ್ ನಾಶ ಆಗ್ಬಾರ್ದು. ಎವಿಡೆನ್ಸ್ಗಳು ನಾಶ ಆಗ್ಬಿಡುತ್ತೆ ಲೇಟ್ ಆಗಾದ್ರೆ. ಹಾಗಾಗಿ ಎವಿಡೆನ್ಸ್ಗಳು ನಾಶ ಆಗದಿರೋ ರೀತಿ ಬೇಗ ಬೇಗ ಪ್ರಕರಣದ ಒಂದು ಅಂತಿಮವನ್ನ ತಗೊಂಡು ಹೋಗಿ ಅಂತ ಹೇಳಿದೆ. ಹಾಗಾಗಿ ಇವೆಲ್ಲವೂ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂತೋಷ್ ಸರ್. ಹಾಗಾದ್ರೆ ದರ್ಶನ್ ಅವರ ಮುಂದಿನ ದಾರಿ ಏನು ಸರ್? ಏನ್ ಮಾಡಕ್ ಸಾಧ್ಯ ಇದೆ ಅವರಿಂದ ಈಗ? ಸರ್, ದರ್ಶನ್ ಅವರ ಮುಂದಿನ ದಾರಿ, ಒಬ್ಬ ವಕೀಲನಾಗಿ ಏನ್ ಹೇಳ್ಬಲ್ಲೆ ನಾನು. ದರ್ಶನ್ ಅವರ ಮುಂದಿನ ದಾರಿ ಈಗ ಬಳ್ಳಾರಿ ಹತ್ರ ಅಂತ ಹೇಳ್ಬೋದು ಒಂದು. ಎರಡನೇದು, ದರ್ಶನ್ ಅವರು ಮತ್ತೆ ವಕೀಲರ ಸಂಪರ್ಕವನ್ನ ಮಾಡ್ತಾರೆ. ಅವ್ರಿಗಿರುವಂತ ಕಾನೂನಿನ ಅವಕಾಶಗಳೇನು? ಸಿನಿಮಾ ಅಲ್ವಲ್ಲ ಇದು, ಸಿನಿಮಾ ಅಲ್ಲ, ಕಾನೂನಿನ ಅವಕಾಶಗಳೇನು? ಸಂವಿಧಾನದಲ್ಲಿ ನನಗೆ ಏನು ಅವಕಾಶ ಇದೆ? ನಾನು ಎಲ್ಲಿ ಬೇಲ್ ಹಾಕ್ಬೋದು? ನಾನು ಹೆಂಗೆ ಬೇಗ ಆಚೆ ಬರ್ಬೋದು? ನಾನು ಹೇಗೆ ಕೇಸಿಂದ ಬೇಗ ಇಲ್ಲಿಂದ, ಅಂದ್ರೆ ಜೈಲಿಂದ ಬೇಗ ಆಚೆ ಹೇಗೆ ಬರ್ಬೋದು ಅನ್ನೋದನ್ನೇ ಕೂಡ ಅವರು ಗಮನಿಸಬೇಕಾಗತ್ತೆ. ಅದು ಬಿಟ್ರೆ ಅವ್ರ ದಾರಿ ಇನ್ನ ಅವ್ರಿಗೆ ಗೊತ್ತು. ಎರಡನೇದು ಸರ್, ನಾನು ಒಬ್ಬ ವಕೀಲನಾಗಿ ಹೇಳಲ್ಲ, ಒಬ್ಬ ಮನುಷ್ಯನಾಗಿ ಹೇಳ್ತೀನಿ. ನಾವು ಧರ್ಮ ಕರ್ಮ ಅವೆಲ್ಲವನ್ನು ನೋಡ್ಬೇಕು ಸರ್. ನನ್ನ ಒಂದು ಅನುಭವ ಸರ್, ನಾವು ದೇವರುಗಳ ಒಂದು ಮೊರೆಯನ್ನ ಹೋಗ್ಬಾರ್ದು. ಆದ್ರೆ ದೇವ್ರ ಮೊರೆ ಹೋದ್ರೆ ಭಗವಂತನ ದಾರಿಯಲ್ಲೇ ಇರಬೇಕು ಸರ್. ಅಂದ್ರೆ ನಾವು ಒಳ್ಳೆ ರೀತಿ ನಡೆದಾಗ ಮಾತ್ರ ದೇವ್ರು ನಮಗ್ ದಾರಿ ತೋರ್ತಾನೆ ಅಂತ ನಾವ್ ಹೇಳ್ತೀವಲ್ಲ. ಅಲ್ಲಿ ದೇವ್ರನ್ನ ಟಚ್ ಮಾಡಕ್ ಹೋಗ್ಬಿಟ್ಟೆ ಏನು ಇಲ್ಲ ಅಂತ ದೂರ್ಬೇಕು ಸುಮ್ನೆ. ಇಲ್ಲ, ಒಬ್ಬ ಇದ್ದಾನೆ ಆ ಭಗವಂತ, ಈ ಭೂಮಿಯನ್ನ ಕಾಪಾಡ್ತಿರೋದೇ ಅವನೇ, ಇದೆಲ್ಲವನ್ನು ಪ್ರಕೃತಿಯಲ್ಲೆಲ್ಲ ಅವನೇ ಕಾಪಾಡ್ತಾ ಇರೋದು ಅಂತ ನಾವು ಅವ್ರ ಹತ್ರ ಹೋದಾಗ, ನಮ್ಮ ಕಷ್ಟ ಕಾರಣಗಳು ನೋಡ್ಕೊಂಡು ನಾವು ಹತ್ರ ಹೋದಾಗ ನಾವು ಕೂಡ ನಮ್ ದಾರಿನೂ ಸರಿ ಇರ್ಬೇಕು ಅಂತೀರಾ? ಹುಷಾರಾಗಿರ್ಬೇಕು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಾವ್ ಯಾವ್ದೇ ರೀತಿ ತಪ್ಪು ಮಾಡಬಾರ್ದು. ಅವ್ನು ನಡೆದಿರೋ ದಾರಿಲೇ ಹೋಗ್ಬೇಕು, ಧರ್ಮ ಕರ್ಮ ಅಂತ ಹೇಳಿ. ಆಗ ಮಾತ್ರ ದೇವ್ರು ಉಳಿತಾನೆ ಸರ್. ಇಲ್ಲಾಂದ್ರೆ ಎಲ್ಲವೂ ಕೂಡ, ಎಂತವನಿಗೆ ಎಲ್ಲವೂ ಕೂಡ ಬದಲಾಗ್ಬಿಡ್ತಾರೆ ಸರ್. ಈಗ ಹೇಳಿದ್ರೆ ಬಳ್ಳಾರಿ ಜೈಲಿಗೆ ಹೋಗ್ತಾರೆ ಅಂತ, ಅದು ಆ ಪ್ರೊಸೀಜರ್ ಯಾವಾಗ ಆಗ್ಬೋದು ಸರ್? ಅಥವಾ ಇನ್ನೂ ಸಮಯ ಹಿಡಿಯುತ್ತಾ ಅಥವಾ ಇವತ್ತಿಂದನೇ ಅದು ಕಾರ್ಯರೂಪಕ್ಕೆ ಬರುತ್ತಾ ಸರ್? ಸುಪ್ರೀಂ ಕೋರ್ಟ್ ಬೇರೆ ಕೇಸ್ಗಳಲ್ಲಿ, ಬೇರೆ ಪ್ರಕರಣಗಳಲ್ಲಿ ಸಮಯದ ಅವಕಾಶ ಕೊಡುತ್ತೆ, 1 ವಾರ 1 ತಿಂಗಳು ಅಂತ.
ದರ್ಶನ್ ಅವರ ಪ್ರಕರಣದಲ್ಲಿ ನೀನು ಇವತ್ತೇ ಅರೆಸ್ಟ್ ಮಾಡ್ಬೇಕು ಅಂತ ನಿರ್ದೇಶನ ಮಾಡಿದೆ, ಸರೆಂಡರ್ ಅಲ್ಲ. ಓಕೆ. ನೀವು ಹೋಗಿ ಕೋರ್ಟ್ ಸರೆಂಡರ್ ಆಗ್ಬೇಕು ಅಂತ ಹೇಳಿಲ್ಲ, ಹಾ ಹಾ ಹಾ. ಪೊಲೀಸ್ ನಿರ್ದೇಶನ ಮಾಡಿದೆ ನೀನು ಇವತ್ತೇ ಹೋಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಸುಪ್ರೀಂ ಕೋರ್ಟ್ ನೋಡಿರುವಂತ ರೀತಿ ಯಾವ ರೀತಿ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ನಮಗೂ ಕೂಡ ಅನಲೈಸ್ ಆಗದಿರುವಂತದ್ದು ದಾಖಲಾತಿಗಳನ್ನ ತುಂಬಾ ಅತಿ ಸೂಕ್ಷ್ಮವಾಗಿ ಗಮನಿಸಿದೆ. ಎಲ್ಲೋ ಒಂದು ಕಡೆ ಹಟ್ಟಹಾಸ ಇರ್ಬೋದು ಅಥವಾ ಕಾನೂನಿನ ಉಲ್ಲಂಘನೆ ಇರ್ಬೋದು, ಅತಿ ದೊಡ್ಡದಾಗಿ ಕಾಣ್ತಿದೆ ಆ ದಾಖಲಾತಿಗಳಲ್ಲಿ. ಹಾಗಾಗಿ ಅದು ಈ ರೀತಿಯಾಗಿ ಈ ರೀತಿಯಾದ ಒಂದು ಆದೇಶವನ್ನು ಹೊರಬಿಟ್ಟಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.